ನಮಸ್ಕಾರ ಚಾಂಪಿಯನ್ಸ್. ಸೊ ಸರ್ ಏನು ಎಲೆಕ್ಟ್ರಿಸಿಟಿ ಒನ್ ಶಾಟ್ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಒನ್ ಶಾಟ್ ಮಾಡಲ್ಲ. ಸೊ ಈ ವಿಡಿಯೋಲಿ ನಿಮಗೆ ಎಲೆಕ್ಟ್ರಿಸಿಟಿ ಇದು ಜಸ್ಟ್ ಅಗೇನ್ ಟೀಸರ್ ಅಷ್ಟೇ. ಸೊ ಜಸ್ಟ್ ಒಂದು ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ತೋರಿಸ್ತೀನಿ ಆ್ಯಂಡ್ ಕ್ವಿಕ್ಕಾಗಿ ಹಿಂಗೆ ಅನ್ನೋಷ್ಟಲ್ಲಿ ಸಾಲ್ವ್ ಮಾಡ್ತೀನಿ. ಆದರೆ ಅದ್ರ ಫುಲ್ ಸೊಲ್ಯೂಷನ್ಸ್ ಇನ್ನೊಂದು ವಿಡಿಯೋ ಕಂಪ್ಲೀಟಾಗಿ ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಬಟ್ ಇದನ್ನೆಲ್ಲ ಹೆಂಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಗೊತ್ತಾ? ದಿಸ್ ಇಸ್ ನಾಟ್ ನಥಿಂಗ್ ಡಿಫಿಕಲ್ಟಿ ಅಂತ ಇಲ್ಲವೇ ಇಲ್ಲ. ಬಟ್ ನಾನು ವಿಡಿಯೋ ಸ್ಟಾರ್ಟ್ ಅಂದರೆ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಯಾವ್ಯಾವುದು ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಯಾವ ಚಾಪ್ಟ್ರಿಂದ ಬೇಕು ಕಮೆಂಟ್ ಮಾಡಿರಿ, ನಾನು ಮಾಡ್ತೀನಿ. ನನಗಿದು ಮಾಡ್ತಿದ್ದೆ ಇಲ್ಲ ಅಂತಲ್ಲ. ಸೊ ಹುಡುಗರ ಜೊತೆ ಮಾತಾಡಬೇಕಾದ್ರೆ ಈಗ ಫಾರ್ಮ್ ಏನು ಫಿಲ್ ಮಾಡಿದ್ದಾರೆ, ಅಥವಾ ಕೆಲವೊಬ್ರು ಫಾರ್ಮ್ ಫಿಲ್ ಮಾಡಾದ್ಮೇಲೆ ನಾನು ಮೆಸೇಜ್ ಮಾಡಿರ್ಬೋದು, ಅಥವಾ ಅವರೇ ನಂಗೆ ಮೆಸೇಜ್ ಮಾಡಿರ್ಬೋದು. ಸೊ ಇದೆಲ್ಲ ಮಾಡಬೇಕಾದ್ರೆ ಒನ್ ಥಿಂಗ್ ಏನು ಗೊತ್ತಾಯಿತು ಅಂದರೆ ಕೆಲವೊಂದು ಚಾಪ್ಟರ್ಸ್ ಬೇಕೇ ಬೇಕು. ಸೊ ಅದಕ್ಕೆ ಈಗ ಮ್ಯಾಥ್ಸ್ ಅಂತೂ ಈಗ ಸರ್ಫೇಸ್ ಏರಿಯಾಸ್ ಆಯಿತು, ಅಥವಾ ಕೆಲವೊಬ್ರು ಏರಿಯಾಸ್ ರಿಲೇಟೆಡ್ ಸರ್ಕಲ್ಸ್ ಅಂತಿದ್ರು, ಅಥವಾ ಕೋಆರ್ಡಿನೇಟ್ ಜಾಮೆಟ್ರಿ ಆರ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ಸು, ಇದೆಲ್ಲ ಬೇಕೇ ಬೇಕು. ಆ್ಯಂಡ್ ಎಸ್ಪೆಷಲಿ ಕ್ವಾಡ್ರಾಟಿಕ್ ಈಕ್ವೇಷನ್ಸು ಕೆಲವೊಂದು ಮಾಡಿದ್ದೀನಿ ಆಗಲೇ. ಸೊ ಇನ್ನೂ ಮಾಡ್ತೀನಿ, ಇದಿಷ್ಟೇ ಅಲ್ಲ. ಬಟ್ ಸೈನ್ಸ್ ಅಂತ ಬಂದಾಗ ಎಲೆಕ್ಟ್ರಿಸಿಟಿ, ಮೆಟಲ್ಸ್, ನಾನ್ ಮೆಟಲ್ಸು ಆರ್ ಕಾರ್ಬನ್ಸ್, ಕಾಂಪೌಂಡ್ಸು. ಸೊ ಇನ್ನು ಏನು ಬೇಕು, ವಾಟ್ ಈಸ್ ದಟ್ ಯು ವಾಂಟ್ ಕಮೆಂಟ್ ಮಾಡಿರಿ. ಬಿಕಾಸ್ ನೀವು ಇಫ್ ಯು ಆರ್ ಟಾರ್ಗೆಟಿಂಗ್ ಮೋರ್, ಸೊ ಕೆಲವೊಂದಂತೂ ಮಿಸ್ ಮಾಡೋದಕ್ಕೆ ಆಗಲ್ಲ. ಯಾಕಂದರೆ ಹೆಂಗೆ ಬೇಕಾದರೂ ಬರ್ಬೋದು, ಹೆಂಗೆ ಬೇಕಾದರೂ ಗೂಗ್ಲಿ ಅಂತ ಬಿಡ್ಬೋದು. ಸೊ ಅದಕ್ಕೆ ಮಾಡೋಣ. ಯಾವುದು ಮೋಸ್ಟ್ ಪ್ರಾಬಲ್ ಕ್ವಶನ್ಸ್, ತುಂಬ ಡಿಫಿಕಲ್ಟಿ ಅಂತ ತೊಗೊಳಲ್ಲ. ಫಾರ್ ಎಕ್ಸಾಂಪಲ್ ಇದೆ, ಎ ವೈರ್ ಆಫ್ ರೆಸಿಸ್ಟೆನ್ಸ್ 3 ohm is stretched so that its length, ಸೊ ಲೆಂತ್ ಏನಾಗಿದೆ, ಲೆಂತ್ ಇನ್ಕ್ರೀಸಸ್ ಟು ಟ್ವೈಸ್, ಲೆಂತ್ ಡಬಲ್ ಆಗಿದೆ ಆಫ್ ಇಟ್ಸ್ ಒರಿಜಿನಲ್ ಲೆಂತ್. ವಾಟ್ ಈಸ್ ದ ನ್ಯೂ ರೆಸಿಸ್ಟೆನ್ಸ್ ಆಫ್ ದ ವೈರ್? ಇಲ್ಲಿ ಲೆಂತ್ ಅಷ್ಟೇ ಚೇಂಜ್, ಲೆಂತ್ ಅಷ್ಟೇ. ಸೊ ಲೆಂತ್ ಅಷ್ಟೇ ಚೇಂಜ್ ಆಗಿರೋದ್ರಿಂದ ರೆಸಿಸ್ಟೆನ್ಸ್ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ, ಸೊ ಲೆಂತ್ 2 times ಆಯಿತು ಅಂದರೆ ಏರಿಯಾ ಏನಾಗುತ್ತೆ, ಕಮ್ಮಿ ಆಗುತ್ತೆ, ಅಂದರೆ ಹಾಫ್ ಕಮ್ಮಿ ಆಗುತ್ತೆ. ಸೊ ಟೋಟಲ್ ರೆಸಿಸ್ಟೆನ್ಸ್ ನಾನು ಹೇಳ್ಬಿಡ್ತೀನಿ. ಸೊ ಟೋಟಲ್ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂದರೆ ಸಿಂಪಲ್, ಬರೀ ಇಲ್ಲಿ ಒಂದೇ ಚೇಂಜ್ ಆಗಿರೋದು. ಸೊ ಹಂಗಿದ್ದಾಗ ಸೊ ರೆಸಿಸ್ಟೆನ್ಸ್ ಏನಾಗುತ್ತೆ ಗೊತ್ತಾ? ಸೊ ಟ್ವೈಸ್ ಇದೆಯಾ, ಸ್ಕ್ವೇರ್ ಮಾಡಿರಿ. ಸೊ ಏನಾಯಿತು, 2 square. ವಾಟ್ ಈಸ್ ಒರಿಜಿನಲ್ ರೆಸಿಸ್ಟೆನ್ಸ್? 3. ಸೊ 12 ohm. ಹೆಂಗೆ ಬಂತು ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀನಿ ಈ ವಿಡಿಯೋಲಲ್ಲ. ಸೊ ಅದಕ್ಕೆ ಈ ಥರ ವೀಡಿಯೋಸು ಅಂದರೆ ಲೈಕ್ ನೀವು ಕ್ವಶನ್ ನೋಡಿದ ತಕ್ಷಣ ಓಕೆ ಆನ್ಸರ್ ಇದು ಬರಬೇಕು, ಹೆಂಗೆ ಬರಬೇಕು ಅಂತ ಆಮೇಲೆ ನೋಡೋಣ. ಹೆಂಗೆ ಬರಬೇಕು ಅಂತ ಸಾಲ್ವ್ ಮಾಡ್ಬೋದು, ಇಲ್ಲ ಅಂತಲ್ಲ. ಸೊ ಕ್ವಿಕ್ಕಾಗಿ ಆ್ಯಂಡ್ ಹೇಳ್ತಿದ್ದೀನಲ್ಲ, ದೆರ್ ಇಸ್ ನಥಿಂಗ್ ಡಿಫಿಕಲ್ಟಿ, ಅದನ್ನು ಫಸ್ಟ್ ತಲೆಯಿಂದ ತೆಗಿರಿ. ಸೊ ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇನ್ ದಿಸ್ ವಿಡಿಯೋ. ಯಾವುದು ಡಿಫಿಕಲ್ಟಿ ಅಂತ ಯಾವುದೂ ಇಲ್ಲ, ಈಸಿನೇ. ಸೊ ಇಟ್ಸ್ ಓನ್ಲಿ ಪ್ರಾಕ್ಟೀಸ್. ನಿಮಗೆ ಹೆಂಗೆ ಕ್ವಶನ್ನ ನೋಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಜಸ್ಟ್ ತಲೆಯಲ್ಲಿ ಏನೇ ಇದ್ರೂ ರಿಮೂವ್ ಮಾಡಿರಿ, ನಂತರ ಕೂದಲು ಅಂತಲ್ಲ. ಸೊ ಆ ನೆಗೆಟಿವ್ ಫ್ಯಾಕ್ಟರ್ ಆಯಿತು, ಫಿಯರ್ ಆಯಿತು, ತೆಗೀರಿ ತಲೆಯಿಂದ. ನೋಡ್ರಿ ಇಲ್ಲಿ ಸೇಮ್, ಹೌ ವಿಲ್ ದ ರೆಸಿಸ್ಟೆನ್ಸ್ ಆಫ್ ಎ ವೈರ್ ಬಿ ಅಫೆಕ್ಟೆಡ್ ಇಫ್ ಲೆಂತ್ ಆ್ಯಂಡ್ ರೇಡಿಯಸ್ ಆರ್ ಡಬಲ್ಡ್? ಸೊ ಲೆಂತ್ ಡಬಲ್ ಆಗಿದೆ, ರೇಡಿಯಸ್ ಡಬಲ್ ಆಗಿದೆ. ಸೊ ಇವಾಗ ಏನಾಗುತ್ತೆ ಸರ್? ಸೊ ಹೌ ವಿಲ್ ದ ರೆಸಿಸ್ಟೆನ್ಸ್ ಬಿ ಡಬಲ್ಡ್? ಸೊ ಏನಾಗುತ್ತೆ ಗೊತ್ತಾ, ಹಾಫ್ ಆಗುತ್ತೆ. ಯಾಕೆ ನೋಡಿದ್ವಿ. ಸೊ ಲೆಂತ್ ಏನಾಗುತ್ತೆ, ಇಲ್ಲಿ ಲೆಂತು ರೇಡಿಯಸ್ ಕೊಟ್ಟಿದ್ದಾರೆ, ಲೆಂತು ಮತ್ತು ರೇಡಿಯಸ್. ಸೊ ಸಿಂಪಲ್ಲು, ಯಾವುದು ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್. ಸೊ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. ರೆಸಿಸ್ಟೆನ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇದು ಏರಿಯಾ, ರೇಡಿಯಸ್ ಅಲ್ಲ. ಸೊ ಏರಿಯಾ ಅಂದರೆ ಏನು, ಪೈ ಆರ್ ಸ್ಕ್ವೇರ್. ರೇಡಿಯಸ್ ಏನಿರುತ್ತೆ ಸ್ಕ್ವೇರ್ ಆಗುತ್ತೆ. ಸೊ ರೇಡಿಯಸ್ ಡಬಲ್ ಆಯಿತು ಅಂದರೆ ರೆಸಿಸ್ಟೆನ್ಸು 1/4 ಕಮ್ಮಿ ಆಗುತ್ತೆ. ನಾನು ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ಸ್ ಹೇಳ್ತೀನಿ ಈ ವಿಡಿಯೋಲಲ್ಲ, ತಲೆ ಕೆಡಿಸ್ಕೋಬೇಡ್ರಿ. ಸೊ ರೆಸಿಸ್ಟೆನ್ಸ್ ಲೆಂತ್ ಡಬಲ್ ಆಯಿತು ಅಂದರೆ ರೆಸಿಸ್ಟೆನ್ಸು 2 times ಜಾಸ್ತಿ ಆಗುತ್ತೆ. ಸೊ 2 ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 2 × 1/4 1/2. ಇದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಸೊ ಅದಕ್ಕೆ ದೆರ್ ಇಸ್ ನಥಿಂಗ್ ಡಿಫಿಕಲ್ಟಿ. ಸೊ ಆರಾಮ್ ಬರುತ್ತೆ ಕಾನ್ಸೆಪ್ಟ್ಸ್ ಅರ್ಥ ಆಗಿತ್ತು ಅಂದರೆ. ಓಕೆ, ಸಿಮಿಲರ್ಲಿ ನೋಡ್ರಿ, ಇದು ಎ ಪೀಸ್ ಆಫ್ ವೈರ್
cut lengthwise into 3 identical parts. These parts are then connected to parallel if the equivalent resistance of R dash. ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ MCQ ಹಿಂದೆ ಬ್ಯಾಕ್ ಸೈಡು ಏನು ಗೊತ್ತಾ, ಸಿಂಪಲ್ಲು. ರೆಸಿಸ್ಟೆನ್ಸ್ ಸೀರೀಸಲ್ಲಿ ಏನಿರುತ್ತೋ ಅದೇ ಇರುತ್ತೆ, ಅದು ಚೇಂಜ್ ಆಗಲ್ಲ. ಕಟ್ ಮಾಡಾದ್ಮೇಲೆ ಅದನ್ನು ಜಾಯಿನ್ ಮಾಡಿದಾಗ ಸೀರೀಸ್ ರೆಸಿಸ್ಟೆನ್ಸ್ ಆರ್ ಏನಿರುತ್ತೆ ಆರೇ ಬರುತ್ತೆ. ಈಗ 10 Ohm ರೆಸಿಸ್ಟೆನ್ಸ್ ಇದೆ ಅಂದ್ಕೊಡ್ರಿ, ಅದನ್ನು 5 ಪಾರ್ಟ್ಸ್ ಕಟ್ ಮಾಡಿದೆ, ಈಚ್ ಏನಾಯಿತು 2 2 2 2 2. ಮತ್ತು ಜಾಯಿನ್ ಮಾಡಿದ್ರೆ 10 ಬರುತ್ತೆ ತಾನೆ, ಏನಾದರೂ ಚೇಂಜ್ ಜಾಸ್ತಿ ಕಮ್ಮಿ ಆಗುತ್ತಾ? ಇಲ್ಲ. ಇದು ಸೀರೀಸು. ಪ್ಯಾರಲಲ್ ಆಯಿತು ಅಂದರೆ ಫಾರ್ಮುಲಾ ಹೇಳಿದ್ದೀನಿ ಹಿಂದೆ, ಅಗೇನ್ ಸ್ಟೆಪ್ ವೈಸ್ ಸಾಲ್ವ್ ಮಾಡ್ತೀನಿ, ನಾಟ್ ಇನ್ ದಿಸ್ ವಿಡಿಯೋ. ಇಲ್ಲಿ ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟು ಫಾಸ್ಟ್ ನೋಡೋಣ. ಸೊ RP is equal to R/N. R is ವ್ಯಾಲ್ಯೂ ಆಫ್ ಈಚ್ ರೆಸಿಸ್ಟರ್. ಸೊ 3 ಪಾರ್ಟ್ಸ್ ಆಗಿ ಕಟ್ ಮಾಡಿದಾಗ ಈಚ್ ಪಾರ್ಟ್ ಏನಾಗುತ್ತೆ R/3. ಎಷ್ಟು ಪಾರ್ಟು? 3 ಪಾರ್ಟ್ಸು. ಸೊ ಟೋಟಲ್ ಏನಾಯಿತು? R/9. ಸೊ ರೇಷಿಯೋ ಏನಾಗುತ್ತೆ? R/9. ಸೊ R ಕ್ಯಾನ್ಸಲು, 9 ಮೇಲೆ ಹೋಗುತ್ತೆ. ಸೊ ರೇಷಿಯೋ ಇಸ್ 9:1. ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಅದಕ್ಕೆ ಕ್ವಶನ್ ದೊಡ್ಡದು ಅನಿಸ್ಬೋದು, ವೆರಿ ಈಸಿ. ಓಕೆ, 0.5 ಆಂಪಿಯರ್ 2 hours. ಕ್ಯಾಲ್ಕುಲೇಟ್ ದ ಚಾರ್ಜ್ ದಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್. ಇದು ಈಸಿ ಸರ್, ಈಸಿ. ಎಸ್, ಈಸಿ. Q is equal to IT. ಆದರೆ ಟೈಮ್ ತೊಗೋಬೇಕಾದ್ರೆ ಹವರ್ಸ್ ಇದೆ. ಸೊ ಹವರ್ಸ್ ಏನೇನು ಮಾಡ್ತೀರಾ? 3600 ಚಾರ್ಜ್ 0.5 ಮಲ್ಟಿಪ್ಲೈ ಮಾಡಿರಿ 1800 ಯೂನಿಟ್ ಬರೆಯೋದು ಮರಿಬೇಡ್ರಿ, ಕೋಲಮ್. ಓಕೆ, ಡಿರೈವೇಷನ್ ನೋಡೋಣ, ಈಗ ಬೇಡ. ಸೊ ಈ ಥರ ಇನ್ನೂ ಸಾಕಷ್ಟು ಕ್ವಶನ್ಸ್ ಇದೆ ನೋಡ್ರಿ. ಸರ್ಕ್ಯೂಟ್ ಬೇಸ್ಡ್ ಡಯಾಗ್ರಾಮ್ಸ್ ನಿಮಗೆ ಫಸ್ಟು ಪ್ರಿಪ್ರೇಟ್ರಿ ಅಗೇನ್ ಒಂದು ಗೂಗ್ಲಿ ಬಿಟ್ಟಿದ್ರಲ್ಲ, ಏನಾಗತ್ತೆ ಹೇಳ್ರಿ ಇದು. ನಾನು ಫುಲ್ ಸಾಲ್ವ್ ಮಾಡಲ್ಲ, ಜಸ್ಟ್ ಹಿಂಟ್ ಕೊಡ್ತಿದ್ದೀನಿ, ಸಾಲ್ವ್ ಮಾಡೋಣ ನೆಕ್ಸ್ಟು. ದಿಸ್ ಈಸ್ ಇನ್ ಸೀರೀಸ್, ಪ್ಯಾರಲಲ್, ಅಗೇನ್ 3 and 3 ಆರ್ ಇನ್ ಸೀರೀಸ್. ಯಾಕೆ ಸರ್, ಏನಕ್ಕೆ ಹಿಂಗೆ? ಪಾಯಿಂಟಲ್ಲಿ ಏನಾಗುತ್ತೆ? ಕರೆಂಟ್ ಡಿವೈಡ್ ಆಗುತ್ತೆ. ಮೇಲೊಂದು ಕರೆಂಟು, ಇಲ್ಲೊಂದು. ಸೊ ಎಲ್ಲೆಲ್ಲಿ ಕರೆಂಟ್ ಡಿವೈಡ್ ಆಗ್ತಿದೆ? ಪ್ಯಾರಲಲ್. ಸೊ ಮತ್ತೆ ಇಲ್ಲಿ ಒಂದು ಜಾಯಿನ್ ಆಗುತ್ತೆ ಅಲ್ಲ. ಸೊ 3 ಏನಾಯಿತು? ಪ್ಯಾರಲಲ್. ಸೊ 4 + 6. ನೀವು ಬೇಕಾದ್ರೆ ಟ್ರೈ ಮಾಡಿರಿ, 10. ಕಮೆಂಟ್ ಮಾಡಿರಿ ಆನ್ಸರ್ ಏನು ಬರುತ್ತೆ. ಸೊ 3 + 3 6. ಪ್ಯಾರಲಲ್ ಹಿಂಗಿದೆ ಸಾಲ್ವ್ ಮಾಡೋದು. ಓಕೆ, ನಿಮಗೆ ಟ್ರೈ ಮಾಡ್ತೀರಾ? ಕಮೆಂಟ್ ಮಾಡಿರಿ. ದ ಈಸಿಯೆಸ್ಟ್ ಅಂದ್ಕೊಡ್ರಿ, ಈಸಿಯೆಸ್ಟ್. ಹಿಂದೆದಕ್ಕಿಂತ ಈಸಿ. ಆದರೆ ಯಾವ ಪಾಯಿಂಟಿಂದ ಯಾವ ಪಾಯಿಂಟಿಗೆ ತೊಗೋಬೇಕು ಅನ್ನೋದಷ್ಟೇ ನೋಡ್ಕೊಂಡ್ರಿ ಅಂದರೆ ಈಸಿ. ಸೊ ಮಿಸ್ ಮಾಡಬೇಡ್ರಿ, ಕಮೆಂಟ್ ಮಾಡಿರಿ ಆನ್ಸರು. ಸಾಲ್ವ್ ಮಾಡ್ತೀನಿ, ನಾಟ್ ಇನ್ ದಿಸ್ ವಿಡಿಯೋ, ಬಿಕಾಸ್ ದಿಸ್ ಇಸ್ ಜಸ್ಟ್ ಟೀಸರ್. ಪಿಕ್ಚರ್ ಅಭಿ ಬಾಕಿ ಹೇ ಮೇರಿ ದೋಸ್ತ್. ಓಕೆ, ಸೊ RS ಇದೆ, RP ಇದೆ. ಯಾವ ರೆಸಿಸ್ಟೆನ್ಸ್ ಜಾಸ್ತಿ? ಆಬ್ವಿಯಸ್ಲಿ ಗೊತ್ತು RS ಜಾಸ್ತಿ ಇರುತ್ತೆ ಅಂತ. ಸೊ ಬೇಸ್ಡ್ ಆನ್ ದ ಗ್ರಾಫ್ ಹೆಂಗೆ ಬರುತ್ತೆ, ಹೆಂಗೆ ತೊಗೊಳೋದು ಹೇಳ್ತೀನಿ. ಒನ್ ಶಾರ್ಟಲ್ಲೂ ಹೇಳಿದ್ದೀನಿ. ಸೊ ಕ್ಯಾಲ್ಕುಲೇಟ್ ದ ಪವರ್ ಕನ್ಸ್ಯೂಮ್ಡ್ ಇನ್ ವ್ಯಾಟ್ಸ್ ಇನ್ ದ ರೆಸಿಸ್ಟರ್ ಆಫ್ 2 Ohm. ನನಗೆ 2 Ohm ಅಷ್ಟೇ ಪವರ್ ಬೇಕು. ಆ್ಯಂಡ್ ಇಲ್ಲಿ ತೊಗೋಬೇಕಾದ್ರೆ ಏನು ತೊಗೋಬೇಕು? P is equal to VI. ಓಕೆ, ಸರಿ, ಇಷ್ಟೇ ಈಸಿ. ಆದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ನೀವು 6 volt ತೊಗೊಳಕ್ಕಾಗಲ್ಲ. ಇಫ್ ಯು ಟೇಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಸ್ 6 volts, ಗಾನ್, ಹೋಯ್ತು. ಸೊ ಬೇಕಾ? ಆ್ಯಂಡ್ ದಿಸ್ ಇಸ್ ಇನ್ ಸೀರೀಸ್. ಪ್ಯಾರಲಲ್ ಆಯಿತು ಅಂದರೆ 6 ಇತ್ತು ಅಂದರೆ 6 ತೊಗೋಬೇಕು. ಬಟ್ ದಿಸ್ ಇನ್ ಸೀರೀಸ್. ಸೊ ಏನು ತೊಗೋಬೇಕು ಹೇಳ್ತೀನಿ. ಬೇಕು ಅಂದರೆ ಅಗೇನ್ ಕಮೆಂಟ್ ಮಾಡಿರಿ. ಸಿ, ದಿಸ್ ಇಸ್ ಒನ್ ಸರ್ಕ್ಯೂಟ್. ಓಕೆ, ಇದೇ ಸರ್ಕ್ಯೂಟ್ ಹೆಂಗೆ ಕೊಡ್ಬೋದು ಗೊತ್ತಾ? ಅಸ್ಯೂಮ್ ಸೇಮ್. ಸೊ 6 volt, 1 Ohm, 2 Ohm. Same. In the given circuit, calculate the power consumed in watts in resistor of 2 Ohm. ಸೊ 2 Ohm ಅಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಇದೆ ಫೈಂಡ್ ಮಾಡಿರಿ. ಅಗೇನ್ ವೆರಿ ಈಸಿ. ಬಟ್ ಈ ಫಾರ್ಮುಲಾ ತೊಗೋಬೇಕಾದ್ರೆ ಯು ಶುಡ್ ನಾಟ್, ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ 6 ತೊಗೋಬೇಕು, ಆದರೆ ಕರೆಂಟ್. ಸೊ ಅದಕ್ಕೆ ಹೇಳ್ತೀನಿ, ಬೇಕಾ ಕ್ವಶನ್ಸು? ಸೊ 220 ಇದೆ, 2 kW ಇದೆ, ಐರನ್ ಹ್ಯಾವಿಂಗ್ ಸರ್ಕ್ಯೂಟ್ ಆಫ್ 5 ಆಂಪಿಯರ್. ಕನೆಕ್ಟ್ ಮಾಡ್ಬೋದಾ? ನನ್ನನ್ನು ಕೇಳಿದ್ರೆ ಇಲ್ಲ. ನಿಮ್ಮನ್ನು ನಾನು ಕೇಳ್ತಿದ್ದೀನಿ, ಏನು ಹೇಳ್ತೀರಾ ಹೇಳ್ರಿ. ಸೊ ಏನೇನು ಬೇಕು ಕಮೆಂಟ್ ಮಾಡಿರಿ. ಅಗೇನ್ ದಿಸ್ ಇಸ್ ಜಸ್ಟ್ ಟೀಸರ್. ಐ ವಿಲ್ ಕಮ್ ಬ್ಯಾಕ್.
ಸೊ ಯಾವ್ಯಾವ ಚಾಪ್ಟರ್ಸ್ ಬೇಕು ಅಂತೀರೋ ಆ ಚಾಪ್ಟರ್ಸ್ ಬರುತ್ತೆ. ಸೊ ಸ್ವಲ್ಪ ಡಿಲೇ ಆಗ್ತು, ಇನ್ನು ಮುಂದೆ ನೆಕ್ಸ್ಟ್ ವೀಕಿಂದ ಬರುತ್ತೆ. ಸೊ ಡೋಂಟ್ ವರಿ, ಓಕೆನಾ? ಆಲ್ ದಿ ಬೆಸ್ಟ್. ಸೊ ಬರೋಣ, ನಾಳೆನೂ ಬರ್ತೀನಿ, ನಾಳೆನೂ ವಿಡಿಯೋ ಮಾಡ್ತೀನಿ, ನಾಡಿದ್ದು ವಿಡಿಯೋ ಮಾಡ್ತೀನಿ. ಸೊ ಹಿಂಗೆ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ನೀವು ಮಾಡೋದು ಒಂದೇ, ಸಬ್ಸ್ಕ್ರೈಬ್ ಮಾಡೋದು, ಫ್ರೆಂಡ್ ಜೊತೆ ಶೇರ್ ಮಾಡೋದು, ಆ್ಯಂಡ್ ಏನು ಬೇಕು ಅಂತ ಕಮೆಂಟ್ ಮಾಡಿರಿ. ಓಕೆ, ಸಿ ಯು, ಬಾಯ್, ಟಾಡಾ, ಟೇಕ್ ಕೇರ್, ಥ್ಯಾಂಕ್ ಯು, ಜೈ ಹಿಂದ್, ಜೈ ಕರ್ನಾಟಕ.